ಈ ಎಲ್ಲ ಅನಿಮೆ ಫ್ಯಾನ್ಸ್ಗೆ ಸೋತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ ನಾನಿವತ್ತು ಸೋಲೋ ಲೆವೆಲಿಂಗ್ ಸೀಸನ್ 1 ಬಗ್ಗೆ ಮಾತಾಡ್ಕೊಳ್ತೀನಿ. ಈ ಅನಿಮೆ ತುಂಬ ಹೈಪ್ ಆಗಿದೆ, ಅಂದರೆ ತುಂಬ ಹೈಪ್ಡ್ ಅನಿಮೆ ಅಂತಲೂ ಹೇಳ್ಬೋದು. ಇದರ ಆನಿಮೇಷನ್ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ. ವರ್ತಿಟ್ ಆಗಿ ನೋಡೋದು, ಇಷ್ಟು ಹೈಪ್ ವರ್ತಿಟ್ ಇದೆಯಾ, ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಾಗಿ ಸ್ಟೋರಿ ಬಗ್ಗೆ ಮಾತಾಡ್ಬೇಕಾದ್ರೆ ಸೋಲೋ ಲೆವೆಲಿಂಗ್ ವರ್ಲ್ಡಲ್ಲಿ ಸಡನ್ ಆಗಿ ಪೋರ್ಟಲ್ಸ್ಗಳು ಓಪನ್ ಆಗಿ ಶುರುವಾದವು. ಈ ಪೋರ್ಟಲ್ಸ್ಗಳಿಗೆ ರ್ಯಾಂಕಿಂಗ್ ಇದೆ, ಎ ರ್ಯಾಂಕ್, ಬಿ ರ್ಯಾಂಕ್, ಸಿ ರ್ಯಾಂಕ್, ಇ ರ್ಯಾಂಕ್, ಎಸ್ ರ್ಯಾಂಕ್ ಅಂತ. ಈಗ ನಮ್ಮ ಪೋರ್ಟಲ್ಸ್ಗಳು ಸಡನ್ ಆಗಿ ಪೋರ್ಟಲ್ಸಿಂದ ಏನು ಬರ್ತಿದೆ, ಪೋರ್ಟಲ್ಸಿಂದ ಒಂದು ವಿಯರ್ಡ್ ಮಾನ್ಸ್ಟರ್ಗಳು ಬರ್ತಿದೆ. ಆ ಮಾನ್ಸ್ಟರ್ನ ಅಂಟು ಮಾಡಿದ್ರೆ ಒಂದು ಕ್ರಿಸ್ಟಲ್ ಟೈಪ್ ಸಿಗ್ತಿದೆ ನಮಗೆ. ಆ ಕ್ರಿಸ್ಟಲ್ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಅಂದರೆ ಒಂಥರ ಫ್ಯೂಲ್ ಥರ ಜನ್ರೇಟ್ ಮಾಡ್ಬೋದು. ಆ ಕ್ರಿಸ್ಟಲ್ಸ್ನ ನಮ್ಮ ಗೌರ್ಮೆಂಟ್ ಅವರ ಆರ್ಗನೈಸೇಷನ್ ಎಲ್ಲ ಜನ್ರೇಟ್ ಮಾಡಿಕೊಂಡು ಎನರ್ಜಿನ ಜನ್ರೇಟ್ ಮಾಡೋಕ್ಕೆ ಅಂಟು ಮಾಡ್ತಿದ್ದಾರೆ. ಏನಕ್ಕೆ ಪೋರ್ಟಲ್ಗಳು ಓಪನ್ ಆದವು ಎಲ್ಲ ಮಾನವದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸೀಸನ್ 1 ಎಕ್ಸ್ಪ್ಲೇನ್ ಮಾಡಿಲ್ಲ. ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಏನಕ್ಕೆ ಓಪನ್ ಆಗಿದೆ ಪೋರ್ಟಲ್ಸ್ ಅಂದರೆ ಏನು, ಇನ್ನು ಸ್ವಲ್ಪ ಡೀಪಾಗಿ ಗೊತ್ತಾಗುತ್ತೆ. ಪೋರ್ಟಲ್ಸ್ ಓಪನ್ ಆದಾಗ ಎಲ್ಲರೂ ಅದನ್ನು ಫೈಟ್ ಮಾಡೋಕ್ಕಾಗಲ್ಲ. ಆ ಡಂಜನ್ಗೆ ಹೋಗ್ಬಿಟ್ಟು ಎಲ್ಲರೂ ಫೈಟ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಹಂಟರ್ಸ್ ಅಂತ ಇದ್ದಾರೆ. ಹಂಟರ್ಸ್ಗೂ ರ್ಯಾಂಕಿಂಗ್ ಇದೆ, ಎ ರ್ಯಾಂಕ್, ಬಿ ರ್ಯಾಂಕ್, ಸಿ ರ್ಯಾಂಕ್, ಇ ರ್ಯಾಂಕ್ ಮತ್ತು ಎಸ್ ರ್ಯಾಂಕ್. ಎಸ್ ರ್ಯಾಂಕ್ ತುಂಬ ಟಾಪ್ ರ್ಯಾಂಕ್. ಇಲ್ಲಿ ಹಂಟರ್ಸ್ಗಳಿಗೆ ಒಂದೊಂದು ಹಂಟರ್ಗೂ ಒಂದೊಂದು ಸ್ಪೆಷಲ್ ಅಬಿಲಿಟೀಸ್ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಮ್ಯಾಜಿಕ್ ಪವರ್ ಆಗಿರ್ಬೋದು, ಒಬ್ಬೊಬ್ಬರಿಗೆ ಫಿಸಿಕಲ್ ಸ್ಟ್ರೆಂತ್ ಆಗಿರ್ಬೋದು, ಒಬ್ಬೊಬ್ಬರಿಗೆ ಯೂನಿಕ್ ಆಗಿದೆ. ಅಂದರೆ ಅವ್ರ ಪವರ್ಸ್ ಮೇಲೆ ಅವರಿಗೆ ರ್ಯಾಂಕಿಂಗ್ ಕೊಡ್ತಿದ್ದಾರೆ. ಆ ರ್ಯಾಂಕಿಂಗ್ ಹೆಂಗಂದರೆ ಒಂದು ಮಿಷಿನ್ ಇದೆ, ಆ ಮಿಷಿನ ರ್ಯಾಂಕಿಂಗ್ ಕೊಡ್ತಿದೆ. ಅದನ್ನು ನೀವು ಆನಿಮೇಲ್ ನೋಡ್ಬೋದು. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸಂಜಿನ್ ವು, ಒಬ್ಬ ಇ ರ್ಯಾಂಕ್ ಹಂಟರ್. ಇವನಿಗೆ ಅಂತೇನು ಸ್ಪೆಷಲ್ ಪವರ್ ಇಲ್ಲ. ಇವನಿಗೆ ವೆಪನ್ಸ್ಗಳು ಬೈ ಮಾಡೋಕ್ಕೆ ಒಂಥರ ಮನಿನೂ ಇಲ್ಲ. ಇವರ ಮದರ್ ಹಾಸ್ಪಿಟಲ್ ಇದ್ದಾರೆ, ಅವನಿಗೆ ಅವ್ರ ಮದರ್ಗೋಸ್ಕರ ದುಡ್ಡು ಸಂಪಾದನೆ ಮಾಡಬೇಕು. ಇವ್ರ ತಂಗಿ ಕೂಡ ಕಾಲೇಜಿಗೆ ಹೋಗ್ತಿದ್ದಾಳೆ. ಇವನೊಂದು ಅಂದರೆ ಒಂದು ವೀಕ್ ಲೆವೆಲ್ ಡಂಜನ್, ಇ ರ್ಯಾಂಕ್ ಡಂಜನ್ ಅದಕ್ಕಿಂತ ಸ್ವಲ್ಪ ಇವನ್ನ ಕರ್ಕೊಂಡು ಹೋಗ್ತಿದ್ರು. ಏನಕ್ಕಂದರೆ ಸ್ವಲ್ಪ ವೆಪನ್ಸ್ ಎತ್ಕೊಂಬರೋಕ್ಕೆ, ಲಗೇಜ್ ಎತ್ಕೊಂಬರೋಕ್ಕೆ, ಕ್ರಿಸ್ಟಲ್ನ ಫಾರ್ಮ್ ಮಾಡೋಕ್ಕೆ, ಎತ್ಕೊಂಬರೋಕ್ಕೆ ಒಂಥರ ಯೂಸ್ ಮಾಡ್ತಿದ್ರು ಇವನನ್ನ. ಹಂಗೆ ಒಂದು ಡಂಜನ್ಗೂ ಇವನಿಗೆ ಒಂದು ಕೆಲಸ ಬಂದಿತ್ತು. ಇವನು ಹೋಗಿರ್ತಾನೆ, ಯಾವುದೋ ಲೋ ಲೆವೆಲ್ ಡಂಜನ್ ಅಂತ ಇವನು ಹೋಗಿರ್ತಾನೆ. ಅವಾಗ ಇವನು ಮತ್ತೆ ಒಂದು ಸ್ವಲ್ಪ ಗ್ರೂಪ್ ಹೋಗಿದೆ. ಒಂದು ಡಂಜನ್ ಹೆಂಗೆ ಓಪನ್ ಆಗುತ್ತೆ ಅಂದರೆ ಅದು ನಾರ್ಮಲಾಗಿ ರ್ಯಾಂಡಮಾಗಿ ಓಪನ್ ಆಗುತ್ತೆ. ಅದನ್ನು ಕ್ಲೋಸ್ ಹೆಂಗೆ ಮಾಡಬೇಕಂದ್ರೆ ಒಂದು ಡಂಜನ್ದು ಫೈನಲ್ ಬಾಸ್ ಇರುತ್ತೆ. ಆ ಫೈನಲ್ ಬಾಸ್ನ ನಾವು ಸಾಯಿಸಿದ ಮೇಲೆ ಕೆಲವು ಟೈಮಲ್ಲಿ ಡಂಜನ್ ಕ್ಲೋಸ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಅಲ್ಲಿದ್ದ ಕ್ರಿಸ್ಟಲ್ ಸ್ವಲ್ಪ ರಿಸೋರ್ಸಸ್ನ ಎತ್ಕೊಂಬರ್ಬೇಕು. ಅದೇ ನಮ್ಮ ಈ ಹಂಟರ್ಸ್ದು ಕೆಲಸ ಆಗಿರುತ್ತೆ. ಒಂದು ಹಂಟರ್ಸ್ ಟೀಮಲ್ಲಿ ಒಂದು ಹೀಲರ್, ಲೀಡರ್, ಕ್ಯಾಪ್ಟನ್ ಎಲ್ಲ ಇರ್ತಾರೆ. ಅವರೆಲ್ಲ ಗ್ರೂಪಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ನಾರ್ಮಲ್ ಲೆವೆಲ್ ಹಂಟರ್ ಆಗಿ ಹೋಗಿರ್ತಾನೆ ಇವನು. ಅಲ್ಲಿ ಸಡನ್ ಆಗಿ ಗೊತ್ತಾಗೋದು ಇದು ಯಾವುದೇ ಲೋ ಲೆವೆಲ್ ಡಂಜನ್ ಅಲ್ಲ, ಇದು ಒಂದು ಎಸ್ ರ್ಯಾಂಕ್ ಡಂಜನ್. ಅದು ಅವರಿಗೆ ಸಡನ್ ಆಗಿ ಡಂಜನ್ ಕನ್ವರ್ಟ್ ಆಗಿ ಹೋಗ್ಬಿಡ್ತು ಐ ರ್ಯಾಂಕಿಗೆ. ಇವರಿಗೆ ಫೈಟ್ ಮಾಡೋಕೆ ಆಯ್ತಿಲ್ಲ, ಯಾಕಂದರೆ ಎಲ್ಲ ಮಾನ್ಸ್ಟರ್ ಕೂಡ ಐ ಲೆವೆಲ್ ಬಂದಿರೋದು, ಎಲ್ಲ ಐ ರ್ಯಾಂಕ್ ಮಾನ್ಸ್ಟರ್ಸೇ ಸಿಗ್ತಿರೋದು ಇವನಿಗೆ. ಏನಾಗುತ್ತೆ, ಒಂದು ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ನೀವು ಆನಿಮೇಲ್ ನೋಡಿ. ಆ ಇನ್ಸಿಡೆಂಟ್ ಆದಮೇಲೆ ಆ ಡಂಜನಿಂದ ಯಾರ್ಯಾರು ಎಸ್ಕೇಪ್ ಆದರು, ಹೆಂಗೆ ಎಸ್ಕೇಪ್ ಆದರು, ಯಾವ ಥರ ಎಸ್ಕೇಪ್ ಆದರು ಅದನ್ನು ನೀವು ಆನಿಮೇಲ್ ನೋಡ್ಬೋದು. ಮತ್ತು ಇದು ಯಾವುದೇ ಒಂದು ನಾರ್ಮಲ್ ಇಸೆಕಾಯ್ ಆನಿಮೆ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟು. ಇಸೆಕಾಯ್ ಥರನೇ ಆಗ್ಬೋದು, ಇಸೆಕಾಯ್ ಅನ್ಸ್ಬೋದು ನಿಮಗೆ, ಆದರೆ ಇಸೆಕಾಯ್ ಆನಿಮೆ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಏನಂದರೆ ನಮ್ಮ ಮೇನ್ ಕ್ಯಾರೆಕ್ಟ್ರಿಗೆ ಸಿಸ್ಟಮ್ ಅಂತ ಒಂದು ಇಂಟ್ರೊಡ್ಯೂಸ್ ಆಗುತ್ತೆ. ಆ ಸಿಸ್ಟಮಲ್ಲಿ ಹೆಂಗೆ ಅವನು ಸಿಗಾಕೊಂತಾನೆ, ಸಿಸ್ಟಮ್ ಏನಕ್ಕೆ ಇವನ್ನೇ ಚೂಸ್ ಮಾಡಿರೋದು, ಅದನ್ನೆಲ್ಲ ಮುಂದೆ ಮಾನವದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಏನಕ್ಕೆ ಈ ಆನಿಮೆ ಎಷ್ಟೊಂದು ಹೈಪ್ ಮಾಡ್ತಿದೆ ಅಂದರೆ ಮುಂದೆ ಮಾನವದಲ್ಲಿ ತುಂಬ ಸ್ಟೋರಿ ತುಂಬ ಚೆನ್ನಾಗಿದೆ. ಅಂದರೆ ಆನಿಮೇಲ್ ಅಷ್ಟು ಇನ್ನೂ ಸ್ಟೋರಿನೇ ಕವರ್ ಆಗಿಲ್ಲ. ಮಾನವದಲ್ಲಿ ತುಂಬ ಸ್ಟೋರಿ ಚೆನ್ನಾಗಿದೆ. ಅಂದರೆ ಏನಕ್ಕೆ ಸಿಸ್ಟಮ್ ಅಂದರೆ ಏನು ಇನ್ನೂ ಎಕ್ಸ್ಪ್ಲೇನೇ ಮಾಡಿಲ್ಲ ಇವರು ಆನಿಮೇಲಿ. ಅದನ್ನು ಮಾನವದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಮುಂದೆ ಸೀಸನಲ್ಲಿ ನೋಡ್ಬೋದು. ಈಗ ಸಿಸ್ಟಮ್ ಕೆಲವೊಂದು ಟಾಸ್ಕ್ ಕೊಡುತ್ತೆ, ಆದರೆ ಸ್ವಲ್ಪ 10 ಪುಷಪ್ ಮಾಡಬೇಕು, ಆ ಥರ ಸುಮಾರು ಟಾಸ್ಕ್ ಬರುತ್ತೆ. ಆ ಟಾಸ್ಕಿಂದ ಅವನು ದಿನ ಲೆವೆಲ್ ಅಪ್ ಆಯ್ತಿದ್ದಾನೆ. ಯಾವ ಥರ ಲೆವೆಲ್ ಅಪ್ ಅಂದರೆ ಒಂದು ಫಿಸಿಕಲ್ ಸ್ಟ್ರೆಂತ್ ಆಗಿರ್ಬೋದು, ಒಂದು ಬಾಡಿ ಆಗಿರ್ಬೋದು, ಅವನ ಪವರ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಎಲ್ಲ ಗ್ಲೋ ಅಪ್ ಆಯ್ತಿದೆ, ಎಲ್ಲ ಲೆವೆಲ್ ಅಪ್ ಆಯ್ತಿದೆ. ಅದಕ್ಕೆ ಏನು ಸೋಲೋ ಲೆವೆಲಿಂಗ್ ಅಂತ. ಅಂದರೆ ಯಾರು ಕೂಡ ಲೆವೆಲ್ ಅಪ್ ಆಯ್ತಿಲ್ಲ. ಆ ಡಂಜನಿಂದ ಕೆಲವು ಜನ ಮಾತ್ರ ಎಸ್ಕೇಪ್ ಆಗಿರೋದು. ಯಾವ ಥರ ಎಸ್ಕೇಪ್ ಆದರೂ ಆನಿಮೇಲ್ ನೋಡಿ. ಮತ್ತು ಇವನೊಬ್ಬನ ಮಾತ್ರ ಲೆವೆಲ್ ಅಪ್ ಆಯ್ತಿರೋದು. ಏನಕ್ಕೆ ಇವನ್ನೇ ಚೂಸ್ ಮಾಡಿರೋದು ಸಿಸ್ಟಮ್. ಆ ಸಿಸ್ಟಮ್ದು ಏನು ಪವರು, ಆ ಸಿಸ್ಟಮ್ನ ಯಾವ ಥರ ಟಾಸ್ಕ್ ಕೊಡುತ್ತೆ, ಅಲ್ಲಿ ಸಿಸ್ಟಮ್ ಯಾವ ಥರ ಟಾಸ್ಕ್, ಮತ್ತು ಇವನಿಗೆ ಏನೇನು ಕೆಲಸ ಬರುತ್ತೆ ಸಿಸ್ಟಮಿಂದ, ಯಾವ ಕೆಲಸ ಮಾಡ್ಬೋದು ಇವನು, ಸಿಸ್ಟಮ್ ಪ್ರಕಾರ ಅವನಿಗೆ ಕೀ ಸಿಗುತ್ತೆ. ಒಂದು ಯಾವುದೋ ಒಂದು ನಾರ್ಮಲ್ ಗೇಮ್ ಅಂದ್ಕೋಬೋದು ಸಿಸ್ಟಮ್. ಒಂದು ಇಸೆಕಾಯ್ ವರ್ಲ್ಡಲ್ಲಿ ಗೇಮ್ ಥರ ಇದೆ, ಆದರೆ ಇದು ಗೇಮ್ ಅಲ್ಲ, ಇದು ತುಂಬ ಡಿಫ್ರೆಂಟ್ ಇದೆ. ಅದು ಮುಂದೆ ಮಾನವದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಯಾವ ಥರ ಅವನು ಸೋಲೋ ಲೆವೆಲಿಂಗ್ ಅನ್ನೋದೇ ಜರ್ನಿ. ಇಲ್ಲಿ ನಮ್ಮ ಮೇನ್ ಫೋಕಸ್ ಬಂದ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಸಂಜಿನ್ ವು. ಈ ಒಂದು ಜರ್ನಿ ಯಾವ ಥರ ಗ್ಲೋ ಅಪ್ ಆಯ್ತಾನೆ, ಯಾವ ಥರ ಅವನು ಮಿಸ್ಟಿನ ಅನ್ಲಾಕ್ ಮಾಡ್ತಾನೆ, ಯಾವ ಥರ ಸಿಸ್ಟಮ್ನ ಫೈಟ್ ಮಾಡ್ತಾನೆ, ಸಿಸ್ಟಮ್ನ ಯಾವ ಥರ ಯೂಸ್ ಮಾಡ್ತಾನೆ ಅನ್ನೋದೇ ಇದರಲ್ಲಿ ಸೋಲೋ ಲೆವೆಲಿಂಗ್ ಸೀಸನ್ 1 ತೋರಿಸಿರೋದು. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ತೋರಿಸಿಲ್ಲ. ಆನಿಮೇಷನ್ ಹೇಳ್ಬೇಕಂದ್ರೆ ಆನಿಮೇಷನ್ ಚೆನ್ನಾಗಿದೆ, ಅಂದರೆ ನೋಡ್ಬೋದು ನೀವು, ಇಷ್ಟ ಆಗುತ್ತೆ ನಿಮ್ಗೆ. ಏನಾರ ಬಿಗಿನರ್ಸ್ ಆಗಿದ್ದರೆ ರಿಕಮೆಂಡ್ ಮಾಡ್ತೀನಿ. ಇಲ್ಲ ಡೈರೆಕ್ಟ್ ಇದೇನೇ ನೋಡ್ಬೋದು, ಒಂಥರ ಯೂನಿಕ್ ಆಗಿದೆ, ಚೆನ್ನಾಗಿದೆ. ತುಂಬ ಏನು ಡಿಫ್ರೆಂಟ್ ಆಗಿ ಏನು ಮಾಡಿಲ್ಲ ಆನಿಮೇಷನ್, ಒಂದು ನಾರ್ಮಲ್ ನೀವು. ಸೀಸನ್ 2 ಅಲ್ಲಿ ತುಂಬ ಇಂಪ್ರೂವ್ ಆಗಿದೆ. ಸೀಸನ್ 2 ಅಲ್ಲಿ ಆನಿಮೇಷನ್ ಇಂಪ್ರೂವ್ ಆಗಿದೆ. ಸೀಸನ್ 2 ರಿವ್ಯೂ ಬರುತ್ತೆ ನೆಕ್ಸ್ಟ್ ವಿಡಿಯೋ.